ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಎಮ್ ಕೆ ಕ್ರಿಯೇಷನ್ ಮಾಡುವ ನಮಸ್ಕಾರಗಳು. ನಿನ್ನೆ ಮ್ಯಾಚ್ ಚಿಂದಿ ಮ್ಯಾಚ್ ರೀ. ಮನಸ್ನಾಗ ಡೆಲ್ಲರ್ ಗೆಲ್ತಾರ ಅಂತ ನಾವು ಅನ್ಕೊಂಡಿದ್ದಿಲ್ಲ, ಆಲ್ಮೋಸ್ಟ್ ಅಲ್ಲಿ ಯಾರು ಅನ್ಕೊಂಡಿದ್ದಿಲ್ಲ. ಅಂಥ ಮ್ಯಾಚ್ನ ನಿಗಮ್ ಅನ್ನೋ ವ್ಯಕ್ತಿ ಅಥವಾ ಆಟಗಾರ, ಆಮೇಲೆ ಆಶುತೋಷ್ ಶರ್ಮಾ ಅನ್ನೋ ಆಟಗಾರ ಯಾವ ರೀತಿ ಆಡಿದ್ರು ಅಂದ್ರೆ ಚಿಂದಿ ಚಿತ್ರಾನ್ನ ಮಾಡಿಬಿಟ್ರಿ ಲಕ್ನೋದನ್ನ. ಈಗ ಸೀದಾ ಫಸ್ಟಿಂದ ಬಂದ್ಬಿಡೋಣ. ಡೆಲ್ಲರ್ ಟಾಸ್ ಗೆದ್ದು ಬಾಲಿಂಗ್ ಮಾಡ್ತೀವಿ ಅಂದ್ರೆ ಅಕ್ಷರ್ ಪಟೇಲ್, ನಮಗೆ ಈ ಪಿಚ್ ಗೊತ್ತು ಹೆಂಗೆ ಮಾಡ್ಬೇಕು ಅನ್ನೋದು ಮಾಡ್ತೀವಿ ಅಂದ್ರೆ ಬಾಲಿಂಗ್ ಅಟ್ಯಾಕ್ ಇರುವ ತಂಡ ನಿನ್ನೆ ಮ್ಯಾಚಲ್ಲಿ ಡೆಲ್ಲಿ ಕಡೆಗೆ ಒಲವು ಇತ್ತು. ಏನೋ ಹೆಚ್ಚು ಕಮ್ಮಿ ಅಂದ್ರೆ 150-160 ಹೊಡಿಬೋದು. ಇವ್ರು ಬಾಲಿಂಗ್ ಅಟ್ಯಾಕು, ಕುಲ್ದೀಪ್ ಯಾದವ್, ಮೋಹಿತ್ ಶರ್ಮಾ, ಮಿಚಲ್ ಸ್ಟಾರ್ಕ್ ಅವರೆಲ್ಲ ಅದಾರ ಅನ್ಕೊಂಡು ಆಡಿಸಿದ್ರು. ಬಾಲಿಂಗ್ ಆಡ್ಸಕ್ಕೆ ಬಂದರು. ಮಿಚಲ್ ಮಾರ್ಷ್ 72 ರನ್, ನಿಕೋಲಸ್ ಪೂರನ್ 75 ರನ್. ಡೆತ್ತಲ್ಲಿ ಫಿನಿಶ್ ಮಾಡಿಕೊಟ್ಟಿದ್ದು ಡೇವಿಡ್ ಮಿಲ್ಲರ್. ಓಕೆ, ಇಲ್ಲಿ ಎಡಮ್ ಅಕ್ರಮ್ ಒಂದು ಸ್ವಲ್ಪ ಸ್ಟ್ರಗಲ್ ಮಾಡ್ತಿದ್ರು, ಆದರೂ ಚೆನ್ನಾಗಿ ಆಡಿ ಔಟ್ ಆದ್ರೆ. ಬೇಸ್ ಅಡಿಪಾಯ ಚೆನ್ನಾಗಿದ್ರೆ ಸ್ಕೋರ್ ಹೆಂಗೆ ಬರ್ತಾವ ಅನ್ನೋದು ನೋಡ್ರಿ. ಅದು ಒಂದು ಕಾರಣ ಆಗ್ಬೋದು ಅವ್ರಿಗೆ 209 ಹೊಡಿಯಾಕ. ಓಕೆ, ಇವರು 209 ಹೊಡೆದ್ರು ಅದನ್ನು ಚೇಂಜ್ ಮಾಡಕ್ಕೆ ಬಂದರು ಮೆಗ್ರಾಕ್, ಆಮೇಲೆ ಡುಪ್ಲೆಸಿಸ್. ಎಂಥ ಆಟ ಆಡಿದ್ರಿ ಅವರು. ಮೆಗ್ರಾಕ್ ಓಪ್ನಿಂಗ ವಿಕೆಟ್, ಶಾರ್ದುಲ್ ಠಾಕೂರ್ ಓಪನರ್ ವಿಕೆಟ್, ಆಮೇಲೆ ಪೋರೆಲ್ ಅವನು ವಿಕೆಟ್. ಓಪ್ನಿಂಗ್ 1ನೇ ಓವರ್ 2 ವಿಕೆಟ್ ಹಣ್ಣು. 2ನೇ ಓವರ್ ವಿಕೆಟ್ ಸಿದ್ಧಾರ್ಥ. ಎಂಥ ಮ್ಯಾಚ್ ರೀ ಅದು. 7 ರನ್ನಿಗೆ 3 ವಿಕೆಟ್. ಓಕೆ, 50 ರನ್ನಿಗೆ ಮೋಸ್ಟ್ಲಿ 5 ವಿಕೆಟೇನೋ ಆಗಿದ್ದು. ಹೌದೇ, ಅಲ್ಲಿಂದ ಒಂದು ಸಣ್ಣ ಪಾರ್ಟ್ನರ್ಶಿಪ್ ಬಂತು. ಅದೇನಂತ ದೊಡ್ಡ ಪಾರ್ಟ್ನರ್ಶಿಪ್ ಅಲ್ಲ, ಬಂತು. ಅಲ್ಲಿ ನಿಂತ್ಕೊಂಡದ್ದು ಆಶುತೋಷ್ ಶರ್ಮಾ. ಕ್ರಿಸ್ಟನ್ ಸ್ಟಂಪ್ಸ್ ನಡುವೆ ಸಣ್ಣದಾದ ಪಾರ್ಟ್ನರ್ಶಿಪ್ ಬಂತು. ಕ್ರಿಸ್ಟನ್ ಸ್ಟಂಪ್ಸ್ 13ನೇ ಓವರ್ನ್ಯಾಗ, ಅವನಿಗೆ 13ನೇ ಓವರ್ನ್ಯಾಗ ನಿಕೋಲಸ್ ಪೂರನ್ನು 4 ಸಿಕ್ಸ್ 1 4 ಹೊಡೆದಿದ್ದ. ಅದನ್ನು ಇವನು ಹೊಡಿಬೇಕಂದು ಮೊದಲೇ 2 ಬಾಲ್ 6 ಹೊಡೆದ. ಸಿದ್ಧಾರ್ಥ್ ಲೆಗ್ ಸ್ಟಂಪ್ನ ಇದ್ದದ್ದು ಬಾಲ್ ಟರ್ನ್ ಆಗಿ ಹಾಫ್ ಸ್ಟಂಪ್ಗೆ ವಿಕೆಟ್. ಎಂಥ ಬಾಲಿಂಗ್ ರೀ ಅದು. 2ನೇ ಬಾಲ್ ಏನು 6 ಹೋತಲ್ಲ, ಗ್ರೌಂಡಿಂದ ಆಚೆ ಹೋಗಿದ್ದಕ್ಕೆ ನ್ಯೂ ಬಾಲ್ ಸಿಕ್ಕಿದ್ದಾಗ ಇವನಿಗೆ ಟರ್ನ್ ಮಾಡೋಕ್ಕೆ ಅಂದ್ರೆ ಸ್ವಲ್ಪ ಹೆಲ್ಪ್ ಆತಂತ ನನಗೆ ಅನಿಸ್ತತಿ. ಭಾರಿ ಬಾಲಿಂಗ್ ಬಿಡ್ರಿ, ಚೆನ್ನಾಗಿ ಆಡಿಸಿದ್ರಿ. ಲಾಸ್ಟಿಗೆ ಸ್ಟಂಪ್ಸ್ ಔಟ್ ಆಗತ್ತಿನ ಬಂದದ್ದು ನಿಗಮ್ ಅನ್ನೋ ಆಟಗಾರ, ಉತ್ತರ ಪ್ರದೇಶದ. ನಾವು ಉತ್ತರ ಕೊಡ್ತಾನೆ ಅಂದು 15 ಬಾರಿ 39, 260 ಸ್ಟ್ರೈಕ್ ರೇಟ್ನಾಗ ಆಡಿದ್ದ. ಯಾವುದೇ ಅನುಭವ ಇಲ್ಲ ಅವನಿಗೆ ಆಲ್ಮೋಸ್ಟ್ ಆಲ್ ಬ್ಯಾಟಿಂಗ್. ಅದ್ರ ಬ್ಯಾಟಿಂಗ್ ಹೆಸರು ವಾಸಿ ಅಂತ ಹೇಳಿದ್ರೆ, ಅದ್ರ ಒಳಗೆ ಇವು ಬಂದದ್ದು ಬದೋನಿನೂ ಬಿಡಲಿಲ್ಲ, ಎಹರ್ನೂ ಬಿಡಲಿಲ್ಲ. ನನ್ನ ಆಟನೇ ಹಿಂಗೆ. ನನಗೆ 2 ಓವರ್ 35 ರನ್ ಹೊಡೆದಾರ, ಇನ್ನು ನಾನು ಹೊಡಿಬಾರ್ದ. ಅವನು ಇನ್ನು 5 ರನ್ 4 ರನ್ ಜಾಸ್ತಿನ ಹೊಡೆದ. ಅವನು ಹೊಡೆದದ್ದು 15 ಬಾಲಿಗೆ 39, ಗೇಮ್ ಚೇಂಜಿಂಗು. ಹೌದಾ, ಅವನು ಆಶುತೋಷ್ ಶರ್ಮಾನು 20 ಬಾಲಿಗೆ 20. ಹೌದಾ, ಅವನು ಕಷ್ಟಪಡಕ್ಕೆ ಕುಂತಿದ್ದ. 21ನೇ ಬಾಲ್ 6. ಯಾಕಂದ್ರೆ 20ನೇ ಬಾಲ್ ಹಾಕಿದ್ದು ಬಾಲ್ಗೆ ಹಿಂಗೆ ಸೈಡ್ ಹೊಡಿಯೋಕೆ ಹೋಗಿ ಕೀಪರ್ ಕ್ಯಾಚ್ ಇತ್ತು ರಿಷಬ್ ಅಂತ, ಅದನ್ನು ಮಿಸ್ ಮಾಡಿದ್ರು. ಕ್ಯಾಚ್ ಬಿಟ್ಟರು, ಮ್ಯಾಚ್ ಬಿಟ್ಟರು. ಓಕೆ, ಲಾಸ್ಟ್ ರೆಕಗ್ನೈಸ್ ಪೇರ್ ಅಂದ್ರೆ ನಿಗಮ್ ಆಶುತೋಷ್ ಶರ್ಮಾ ಇದ್ರು. ಸ್ಟ್ರೈಕ್ನಾಗ ಆಶುತೋಷ್ ಶರ್ಮಾ ಇದ್ದ, ನಿಗಮ್ ಔಟ್ ಆದ. ಓಕೆ, ಚೆನ್ನಾಗಿ ಲೆಗ್ ಸೈಡಿಗೆ ಹೊಡ್ಯಾನ ಅಂತ ಹೋಗಿ ಅವನು ಹಿಂದೆ ಔಟ್ ಆದ ನಿಗಮ್.
ಆಮೇಲೆ ಸ್ಟಾರ್ಕ್ ಔಟ್ ಆದ, ಅವ್ರು ಬಂದರು ಇವ್ರು ಔಟ್ ಆದ ಒಟ್ಟು. ಆದ್ರೆ ಆಶುತೋಷ್ ಶರ್ಮಾ ನಾ ಗೆಲ್ಲಿಸ್ಕೊಡ್ತೀನಿ, ಕ್ಯಾಚ್ ಬಿಟ್ಟಾರ ಅವ್ರು ಮ್ಯಾಚ್ ಬಿಟ್ಟಾರ ನಾನೇ ಗೆಲ್ಲಿಸ್ಕೊಡೋದು. ಹಾಂ, ಏನು ಹೆದರ್ಬೇಡ ನಾ ಅದಾನಿ ಅಂತ ಹೇಳಿ ಹೊಡೆದದ್ದು. ಇನ್ನೂ 3 ಬಾಲ್ ಬಿಫೋರ್ ಹೊಡೆದಾರ. 3 ಬಾಲ್ ಬಿಫೋರ್ 210 ಅಚೀವ್ ಮಾಡಿಬಿಟ್ರು. ಎಂಥ ಮ್ಯಾಚ್ ರೀ ಅದು. ಅವ್ರು ಅನ್ಕೊಂಡಿರ್ತಾರೆ ನಿಕೋಲಸ್ ಪೂರನ್, ಮಿಚೆಲ್ ಮಾರ್ಷ್ ನಾವೇನು ಹೊಡೆದದ್ದೇನು ಹೊಳ್ಯಾಗ ಹುಣ್ಸೆ ಹಣ್ಣು ತೊಳಂಗ ಅಂತಾನೆ ಬಿಡಪ್ಪ. ಮತ್ತು ನಾವು ಹೊಡೆದದ್ದು ಸುಮ್ಮನೆ ವೇಸ್ಟ್ ಆಯ್ತು. ಇವನು ಬಂದು ಲಾಸ್ಟಿಗೆ ನಿದ್ಕೊಂಡು ಬಡಿ ಬಡ್ದು ಬಿಟ್ರಿ ಏನು ಮಾಡೋಣ ಅಂತ ಅವನು ರಿಷಬ್ ಪಂತ್ 27 ಕೋಟಿ ಕೊಟ್ಟು ಕರ್ಕೊಂಡದಕ್ಕೆ ವೇಸ್ಟ್. ಈಗ ನಾನು KL ರಾಹುಲ್ಗೆ ಬೈತಿದ್ರಲ್ಲ ಅವ್ರ ಮ್ಯಾನೇಜ್ಮೆಂಟ್ನವ್ರು, ಈಗ ಏನು ರಿಷಬ್ ಪಂತ್ ಬೈತಾರೋ ಏನು ಸನ್ಮಾನ ಮಾಡ್ತಾರೋ ಸ್ವಲ್ಪ ನಾನು ನೋಡ್ಬೇಕು ನೆಕ್ಸ್ಟ್ ಮ್ಯಾಚ್ನಾಗ. ಯಾಕಂದ್ರೆ 209 ರನ್ ಹೊಡೆದು 209 ರನ್ ಹೊಡೆದ್ರು ಹೊಡ್ಸ್ಕೊಂತಾರ ಅಂದ್ರೆ ಡೆತ್ ಓವರ್ನ್ಯಾಗ ಬಾಲರ್ಸ್ ಕಮ್ಮಿ ಲಕ್ನೋದಾಗ, ಹೌದಾ. ಇನ್ನು 3 ಓವರ್ ಹಾಕಿದ್ರು, ವಿಕೆಟ್ ತೆಗೆದಿದ್ರು. ಅವ್ರಿಗೆ ಕೊಡೋದು ಬಿಟ್ಟು ಲಾಸ್ಟು 2 ಓವರ್ ಸ್ಪಿನ್ನರ್ ಸೇರ್ಸ್ಯಾರ, ಲೆಗ್ ಸ್ಪಿನ್ನರ್ ಅಂತ. ಆ ಸ್ಪಿನ್ನರ್ ತೊಟ್ಟು ಇಳಿಸಿ ತೊಟ್ಟಿಸ್ಕೊಂಡ್ರು ಲಕ್ನೋದವ್ರು. ಇನ್ನು ಅವ್ರಿಗೆ ಪಟ್ಟಿದ್ದು ಯಾವಾಗಾದ್ರೂ ನೆನಪಿಡ್ಕಂತಾರೆ. ಆಶುತೋಷ್ ಶರ್ಮಾ ಪಂಜಾಬ್ದಾಗ ಯಾಕೆ ಬಿಟ್ರೆ ಅನ್ನೋದು ಗೊತ್ತಾಗಲಿಲ್ಲ. ಹಾಂ, ಇಲ್ಲಿ ಅಂತೂ ಇಂತೂ ನಾ ಪ್ರೆಡಿಕ್ಟ್ ಮಾಡಿದ್ದೆ ಡೆಲ್ಲಿ ಗೆಲ್ತತಿ ಅಂತ. ಡೆಲ್ಲಿ ಗೆದ್ದತಿ, ಹೌದಾ. ಕಂಟಿನ್ಯೂ 3 ಮ್ಯಾಚು ನಾ ಹೇಳಿದ್ವು ಗೆದ್ದವು, ಹೌದಾ. ಇವತ್ತು ಸಾಯಂಕಾಲ ಪಂಜಾಬ್ ವರ್ಸಸ್ GT ಮ್ಯಾಚ್ ಐತಿ, ಅಲ್ಲಿ ಪ್ರಿಡಿಕ್ಟ್ ಮಾಡ್ತೀನಿ. ನೋಡೋಣ ಯಾರು ಗೆಲ್ತತಿ ಅಂತ. ನೆಕ್ಸ್ಟ್ ವಿಡಿಯೋಕ್ಕೆ ಸಿಗೋಣಂತ.